ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಇಂದು ನಾವು ವಿಶ್ವಗುರು ಬಸವಣ್ಣನವರ ಒಂದು ಬಹಳ ಮುಖ್ಯವಾದ ವಚನದ ಬಗ್ಗೆ ಚರ್ಚೆ ಮಾಡೋಣ. ವಚನ ಹೀಗಿದೆ: ಎರೆದಡೆ ನನೆಯುವುದು, ಮರೆದಡೆ ಬಾಡುದು, ಹುರುಳಿಲ್ಲ ಲಿಂಗಾರ್ಚನೆ, ಕೂಡಲ ಸಂಗಮದೇವ, ಜಂಗಮ ಕೆರೆದಡೆ ಸ್ಥಾವರ ನನೆಯಿತ್ತು. ಹೌದು. ಸರಿ, ಈ ವಚನವನ್ನು ಈಗ ಒಳಹೊಕ್ಕು ನೋಡೋಣ. ಮೊದಲ ಸಾಲುಗಳು ಎರೆದಡೆ ನನೆಯುವುದು, ಮರೆದಡೆ ಬಾಡುದು. ಇದು ಕೇಳಲಿಕ್ಕೆ ಒಂದು ರೀತಿ ಒಗಟಿನ ಹಾಗೆ ಇದೆ. ಅಂದ್ರೆ ಇದರ ಅರ್ಥವೇನು? ಇದು ನಿಜಕ್ಕೂ ಒಂದು ಕುತೂಹಲಕಾರಿ ಅಂಶ. ಇಲ್ಲಿ ಬಸವಣ್ಣನವರು ಸ್ಥಾವರ ಲಿಂಗದ ಜಡಸ್ವರೂಪವನ್ನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಥಾವರ ಲಿಂಗ ಅಂದ್ರೆ ಕಲ್ಲಿನ ಮೂರ್ತಿ. ಒಂದು ಕಲ್ಲಿನ ಮೂರ್ತಿಗೆ ನೀವು ನೀರು ಹಾಕಿದ್ರೆ, ಅಂದ್ರೆ ಎರೆದರೆ, ಅದು ನಿಜವಾಗಿಯೂ ನನೆಯುವುದಿಲ್ಲ, ಅದಕ್ಕೆ ಜೀವ ಇಲ್ಲ. ಸರಿ. ಹಾಗೆ ನೀವು ಪೂಜೆ ಮಾಡೋದನ್ನು ಮರೆದ್ರೆ ಅದು ಬಾಡಿ ಹೋಗೋದೂ ಇಲ್ಲ. ಅಂಥ ಒಂದು ಯಾಂತ್ರಿಕ ಅರ್ಥವಿಲ್ಲದ ಪೂಜೆಯಲ್ಲಿ ಯಾವುದೇ ಹುರುಳಿಲ್ಲ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹೌದು, ಹುರುಳಿಲ್ಲ ಅಂತ 2 ಸಲ ಒತ್ತಿ ಹೇಳ್ತಾರೆ. ಖಂಡಿತ ಇದು ಲಿಂಗಾಯತ ತತ್ವದ ಒಂದು ಪ್ರಮುಖ ಭಾಗ ಅಂತ ಹೇಳ್ಬೋದು. ಇಲ್ಲಿ ಶಿವ ಅಂದ್ರೆ ಕೇವಲ ಆಕಾರವಿರುವ ಮೂರ್ತಿ ಅಲ್ಲ. ಶಿವ ನಿರಾಕಾರ, ಅವನು ಒಂದು ಚೈತನ್ಯ ಸ್ವರೂಪಿ. ಹೀಗಾಗಿ ಕೇವಲ ಹೊರಗಿನ ಆಚರಣೆಗಳು ಮುಖ್ಯ ಅಲ್ಲ ಅನ್ನೋದು ಅವರ ವಾದ. ಸರಿ. ಇಲ್ಲಿಂದ ವಿಷಯ ನಿಜವಾಗಿಯೂ ಆಸಕ್ತಿದಾಯಕವಾಗುತ್ತೆ. ವಚನದ ಕೊನೆಯ ಸಾಲು ಜಂಗಮ ಕೆರೆದಡೆ ಸ್ಥಾವರ ನಯ್ಯಿತು. ಇಲ್ಲಿ ಜಂಗಮ ಮತ್ತು ಸ್ಥಾವರ ಪದಗಳ ಪ್ರಾಮುಖ್ಯತೆ ಏನು? ಇದು ಈ ವಚನದ ತಿರುಳು ಅಂತಾನೆ ಹೇಳ್ಬೋದು. ಸ್ಥಾವರ ಅಂದ್ರೆ ಸ್ಥಿರವಾಗಿರೋದು. ಉದಾಹರಣೆಗೆ ದೇವಾಲಯ, ಕಲ್ಲಿನ ಮೂರ್ತಿ, ಹೀಗೆ. ಜಂಗಮ ಅಂದ್ರೆ ಚಲನೆಯುಳ್ಳದ್ದು, ಅಂದ್ರೆ ಜೀವಂತವಾಗಿರೋದು. ಸಮಾಜ, ಜನರು, ಜೀವಿಗಳು. ಹಾಗೆ. ಹೌದು. ಹಸಿದವನಿಗೆ ಅನ್ನ ನೀಡುವುದು, ನೊಂದವರ ಕಣ್ಣೀರು ಒರೆಸೋದು, ಇದೇ ನಿಜವಾದ ಪೂಜೆ. ಯಾವಾಗ ನಾವು ಜಂಗಮ ರೂಪದಲ್ಲಿರುವ ಸಮಾಜದ ಸೇವೆ ಮಾಡ್ತೀವೋ, ಆಗ ಸ್ಥಾವರ ರೂಪದಲ್ಲಿರುವ ಆ ನಿರಾಕಾರ ದೇವರಿಗೆ ಪೂಜೆ ತಲುಪುತ್ತೆ ಅಂತ. ಅದ್ಭುತವಾದ ವಿಚಾರ. ನಮ್ಮ ಈ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ವಿನಂತಿಸ್ಕೊಳ್ತೀನಿ. ಹಾಗಾದ್ರೆ ಇದೆಲ್ಲದ ಒಟ್ಟು ಸಾರಾಂಶ ಏನು? ಇದರ ಒಟ್ಟು ಸಾರಾಂಶ ಅಂದ್ರೆ ನಿಜವಾದ ದೈವಭಕ್ತಿ ಅನ್ನೋದು ಅರ್ಥಹೀನ ಆಚರಣೆಗಳಲ್ಲಿ ಇಲ್ಲ. ಅದು ಕಾಯಕ ಮತ್ತು ದಾಸೋಹದಲ್ಲಿದೆ. ಮಾನವ ಸೇವೆಯೇ ಮಾಧವ ಸೇವೆ ಅಂತ ನಾವೀಗ ಹೇಳ್ತೀವಲ್ಲ, ಆ ತತ್ವವನ್ನು ಈ ವಚನ ಬಹಳ ಸ್ಪಷ್ಟವಾಗಿ ಪ್ರತಿಪಾದಿಸುತ್ತೆ. ಹಾಗಾದ್ರೆ ಈ ವಚನ ನಮಗೆ ನೀಡುವ ಸ್ಪಷ್ಟ ಸಂದೇಶ ಅಂದ್ರೆ ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ ಕೇವಲ ನಿರ್ಜೀವ ವಸ್ತುಗಳಿಗೆ ಸೀಮಿತ ಆಗಬಾರದು. ಖಂಡಿತವಾಗಿಯೂ. ನಮ್ಮ ಸುತ್ತಲಿರುವ ಜನರ ನೋವಿಗೆ ಸ್ಪಂದಿಸುವುದೇ ಅದೇ ನಿಜವಾದ ಧರ್ಮ, ಅದೇ ಶ್ರೇಷ್ಠ ಪೂಜೆ. ಹೌದು, ಸರಿಯಾಗಿ ಹೇಳಿದ್ರಿ. ಈ ಚರ್ಚೆಯ ಕೊನೆಯಲ್ಲಿ ಕೆರೆಯೋಗರು ಯೋಚಿಸಲಿಕ್ಕೆ ಒಂದು ಪ್ರಶ್ನೆ: 12ನೇ ಶತಮಾನದ ಈ ಜಂಗಮ ಸೇವೆಯ ತತ್ವವನ್ನ ಇವತ್ತಿನ ನಮ್ಮ ಆಧುನಿಕ ಸವಾಲುಗಳಿಗೆ, ನಮ್ಮ ಸಂಸ್ಥೆಗಳಿಗೆ ಮತ್ತು ನಮ್ಮ ವೈಯಕ್ತಿಕ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು? ಈ ಒಂದು ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್, ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಶರಣು